ಆರ್ಎಸ್ಎಸ್ ವಿರುದ್ಧ ಕಾನೂನು ಹೋರಾಟಕ್ಕೆ ಖರ್ಗೆ ಸಜ್ಜು ಹಿನ್ನೆಲೆ ಬಿಜೆಪಿಯ ಮಣಿಕಂಠ ರಾಥೋಡ್ ಏನಿದ್ದಾರೆ ಖರ್ಗೆಗೆ ಬೆದರಿಕೆಯನ್ನು ಹಾಕಿದ್ದಾರೆ. ಏನು ಖರ್ಗೆ ಅವರು ಆರ್ಎಸ್ಎಸ್ ಬಗ್ಗೆ ಮಾತನಾಡಿದ್ರು. ಈ ವಿಚಾರವಾಗಿ ಮಣಿಕಂಠ ರಾಥೋಡ್ ಬೆದರಿಕೆಯನ್ನು ಹಾಕಿರುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರಿಗೆ. ಬಿಜೆಪಿಯ ಮಣಿಕಂಠ ರಾಥೋಡ್ ಏನಿದ್ದಾರೆ ಖರ್ಗೆಗೆ ಬೆದರಿಕೆಯನ್ನು ಹಾಕಿದ್ದಾರೆ. ಆರ್ಎಸ್ಎಸ್ ಹಾಗೂ ಸಂಘದ ವಿಚಾರಗಳನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ಖರ್ಗೆ ಅವರು ಏನು ಹೇಳಿದ್ರು, ಪತ್ರ ಬರೆದಿದ್ರು ಸರ್ಕಾರಕ್ಕೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ರು. ಖರ್ಗೆಗೆ ನೇರವಾಗಿ ಬೆದರಿಕೆಯನ್ನು ಹಾಕಿದ್ದಾರೆ ಈಗ ಮಣಿಕಂಠ ರಾಥೋಡ್. ಬಿಜೆಪಿಯ ಮಣಿಕಂಠ ರಾಥೋಡ್ ಚಿತ್ತಾಪುರ ಕ್ಷೇತ್ರದ ಒಂದು ಪರಾಜಿತ ಅಭ್ಯರ್ಥಿಯಾಗಿರುವಂತಹ ಮಣಿಕಂಠ ರಾಥೋಡ್ ಏನಿದ್ದಾರೆ ಈ ರೀತಿಯಾದ ಒಂದು ಬೆದರಿಕೆ ಹಾಕಿರುವಂಥ ಖರ್ಗೆ ಆರ್ಎಸ್ಎಸ್ ಕ್ಷಮೆ ಕೇಳಬೇಕು, ಕೇಳದೆ ಹೋದರೆ ಇಷ್ಟು ದಿನ ಫೋನ್ನಲ್ಲಿ ಬೈತಾ ಇದ್ದೆ, ಆದರೆ ಇನ್ನು ಮುಂದೆ ಮನೆಗೆ ಬಂದು ಬೈಬೇಕಾಗುತ್ತೆ ಅಂತ ಹೇಳಿ ಬೆದರಿಕೆ ಮತ್ತು ಸವಾಲನ್ನು ಹಾಕಿರುವಂಥದ್ದು. ಆರ್ಎಸ್ಎಸ್ ವಿರುದ್ಧ ಕಾನೂನು ಹೋರಾಟಕ್ಕೆ ಏನು ಖರ್ಗೆ ಸಜ್ಜಾಗಿದ್ದಾರೆ, ನಡೆದುಕೊಳ್ತಾ ಇದೆ. ಅದ ವಿಚಾರವಾಗಿ ಈಗ ಬಿಜೆಪಿಯ ಮಣಿಕಂಠ ರಾಥೋಡ್ ಖರ್ಗೆಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಆರ್ಎಸ್ಎಸ್ ಬಗ್ಗೆ ಆಗಲಿ, ಸಂಘದ ಬಗ್ಗೆ ಆಗಲಿ ಅದನ್ನು ಬ್ಯಾನ್ ಮಾಡುವಂತಹ ವಿಚಾರ, ನಿಯಂತ್ರಣ ಮಾಡುವಂತಹ ವಿಚಾರ ಮತ್ತು ಬೇರೆ ಏನೇ ವಿಚಾರಗಳು ವಿರೋಧ ಮಾಡುವಂತಹ ವಿಚಾರ, ಇವೆಲ್ಲವನ್ನು ಕೂಡ ನೀವೇನಾದರೂ ಮಾಡ್ತೀರಾ ಅಂತಂದರೆ ಸರಿ ಇರಲ್ಲ ಅಂತ ಹೇಳಿ ಖರ್ಗೆಗೆ ನೇರವಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಬಿಜೆಪಿಯ ಮಣಿಕಂಠ ರಾಥೋಡ್. ಚಿತ್ತಾಪುರ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಇವರು ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಆರ್ಎಸ್ಎಸ್ಗೆ ನೀವು ಕ್ಷಮೆ ಕೇಳಬೇಕು, ಒಂದು ವೇಳೆ ಏನಾದರೂ ಕ್ಷಮೆ ಕೇಳಿಲ್ಲ ಅಂದರೆ ನಿಮ್ಮ ಈ ಒಂದು ಉದ್ದಟತನವನ್ನು ಆರ್ಎಸ್ಎಸ್ ವಿರುದ್ಧ ಮಾತಾಡುವಂತಹ ಒಂದು ಕೆಲಸಗಳನ್ನು ಮತ್ತೆ ನೀವು ಮಾಡ್ತೀರಾ ಅಂದರೆ ಫೋನ್ನಲ್ಲಿ ಬೈತಾ ಇದ್ವಿ, ಈಗ ಇನ್ನು ಮೇಲೆ ಮನೆಗೆ ಬಂದೆ ನಾವು ನಿಮಗೆ ಬೈಬೇಕಾಗುತ್ತೆ ಅಂತ ಹೇಳಿ ಬೆದರಿಕೆ ಆಗ್ತಾ ಇರುವಂಥದ್ದು, ಸವಾಲಾಗ್ತಾ ಇರುವಂಥ ಒಂದು ರೀತಿ ಸವಾಲು ಅನ್ನೋದಕ್ಕಿಂತ ಇದು ಬೆದರಿಕೆ ಅಂತಾನೆ ಹೇಳಬಹುದು. ಈ ರೀತಿಯಾಗಿ ಒಬ್ಬ ಸಚಿವರಿಗೆ ಹೇಳ್ತಾರೆ ಅಂತಂದರೆ ಅವರು ಪರಾಜಿತ ಅಭ್ಯರ್ಥಿ ಚಿತ್ತಾಪುರ ಕ್ಷೇತ್ರ ಏನಿದೆ ಬಿಜೆಪಿಯನ್ನು ನಿಂತ್ಕೊಂಡು ಸೋತಂತಹ ವ್ಯಕ್ತಿ. ಈಗ ಪ್ರಿಯಾಂಕ್ ಖರ್ಗೆಗೆ ಈ ರೀತಿಯಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಏನು ನೀವು ಆರ್ಎಸ್ಎಸ್ ಬಗ್ಗೆ ಮಾತನಾಡ್ತಾ ಇದ್ದೀರಿ, ಅದ್ಯಾವುದು ಕೂಡ ಸರಿ ಇಲ್ಲ. ಆರ್ಎಸ್ಎಸ್ ಬಗ್ಗೆ ನೀವು ಬ್ಯಾನ್ ಆಗಬೇಕು, ನಿಷೇಧ ಮಾಡಬೇಕು, ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒಂದಲ್ಲ ಎರಡು ಪತ್ರಗಳನ್ನು ಬರೆದಿದ್ದೀರಿ. ಇದೆಲ್ಲವನ್ನು ನಿಲ್ಲಿಸದೆ ಹೋದರೆ, ನಿಲ್ಲಿಸಿ ನೀವು ಆರ್ಎಸ್ಎಸ್ಗೆ ಒಂದು ಸಂಘಟನೆಗೆ ಕ್ಷಮೆಯನ್ನು ಕೇಳದೆ ಹೋದರೆ ಮುಂದಿನ ದಿನಗಳಲ್ಲಿ ಏನು ನಿಮಗೆ ಈಗ ಬೆದರಿಕೆ ಕರೆಗಳು ಫೋನ್ನಲ್ಲಿ ಬರ್ತಾ ಇದೆ, ಫೋನ್ನಲ್ಲಿ ಏನು ಬೈತಾ ಇದ್ದಾರೆ, ಅದು ನಾವು ಮುಂದಿನ ದಿನಗಳಲ್ಲಿ ಮನೆಗೆ ಬಂದು ನಿಮ್ಮ ಎದುರಿಗೇನೆ ಬೈಬೇಕಾಗುತ್ತೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆಗೆ ಒಂದು ರೀತಿಯ ಸವಾಲು ಅಥವಾ ಎಚ್ಚರಿಕೆ, ಬೆದರಿಕೆ ಎಲ್ಲವನ್ನು ಕೂಡ ಹಾಕ್ತಾ ಇರುವಂಥದ್ದು. ಮಣಿಕಂಠ ರಾಥೋಡ್ ಏನಿದ್ದಾರೆ ಬಿಜೆಪಿಯ ಒಬ್ಬ ನಾಯಕ, ಪರಾಜಿತ ಅಭ್ಯರ್ಥಿ, ಚಿತ್ತಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು, ಸೋಲಾಗಿತ್ತು. ಇದೇ ಒಂದು ವಿಚಾರವಾಗಿ ಖರ್ಗೆಗೆ ಹೇಳ್ತಾ ಇರುವಂಥದ್ದು ಏನು ಆರ್ಎಸ್ಎಸ್ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಿ, ನಿಮ್ಮ ಮಾತುಗಳನ್ನು ನಿಲ್ಲಿಸಿ. ಆರ್ಎಸ್ಎಸ್ ವಿರುದ್ಧ ಮಾತುಗಳು ಸರಿಯಲ್ಲ. ಆರ್ಎಸ್ಎಸ್ ಸಂಘಟನೆಯ ನೀವು ಮಾಡ್ತಾ ಇರುವಂಥದ್ದು ಒಂದು ದೊಡ್ಡ ಅವಮಾನ. ಹೀಗಾಗಿ ನೀವು ಆರ್ಎಸ್ಎಸ್ಗೆ ಕ್ಷಮೆ ಕೇಳಬೇಕು. ಯಾವುದೇ ಕಾರಣಕ್ಕೂ ಆರ್ಎಸ್ಎಸ್ ಮತ್ತು ಅದರ ಸಂಘಟನೆ ಏನಿದೆ ಅದರ ವಿಚಾರಗಳನ್ನು ಬಿಡೋದಿಲ್ಲ, ಚಟುವಟಿಕೆಗಳನ್ನು ಬಿಡೋದಿಲ್ಲ. ಅದಕ್ಕಾಗಿ ನೀವು ಏನೇ ಪ್ರಯತ್ನ ಮಾಡಿದ್ರು ಅದು ಸಾಧ್ಯ ಆಗೋದಿಲ್ಲ ಬ್ಯಾನ್ ಮಾಡೋಕ್ಕೆ. ಹೀಗಾಗಿ ನೀವು ಎಚ್ಚರಿಕೆಯಿಂದ ಮಾತನಾಡಿ, ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ದೊಡ್ಡದಾದಂತಹ ಬೆಲೆ ತೆರಬೇಕಾಗುತ್ತೆ. ನಾವು ನಿಮ್ಮ ಮನೆಗಳಿಗೆ ಬಂದೇನು ಬೈಯುವಂಥ ಒಂದು ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಬಿಜೆಪಿಯ ಮಣಿಕಂಠ ರಾಥೋಡ್. ಏನಿದೆ ಆರ್ಎಸ್ಎಸ್ ಒಂದು ವಿಚಾರ ಏನಿದೆ ನೋಡಿ, ಸರ್ಕಾರಿ ಜಾಗಗಳಲ್ಲಿ ಅಥವಾ ಕಚೇರಿಗಳಲ್ಲಿ, ಮೈದಾನಗಳಲ್ಲಿ ಆರ್ಎಸ್ಎಸ್ನ ಒಂದು ಚಟುವಟಿಕೆಗಳನ್ನು ಮಾಡಬಾರ್ದು, ನಿಷೇಧ ಹೇರಬೇಕು. ಅದೊಂದು ಖಾಸಗಿ ಸಂಸ್ಥೆ, ಇನ್ನೂ ಕೂಡ ಅದು ರಿಜಿಸ್ಟ್ರೇಷನ್ ಆಗಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಆರ್ಎಸ್ಎಸ್ನಿಂದ ಯುವಕರಲ್ಲಿ ಒಂದು ಬೇರೆ ರೀತಿಯ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಗೊಂದಲದ ಒಂದು ವಾತಾವರಣ ಉಂಟಾಗ್ತಾ ಇದೆ. ಆರ್ಎಸ್ಎಸ್ ಸಂಘಟನೆ ಮಾಡ್ತಾ ಇರುವಂಥ ಕೆಲಸಗಳು ಸರಿಯಿಲ್ಲ. ಸರ್ಕಾರಿ ಕಚೇರಿಗಳಲ್ಲಾಗಿರ್ಬೋದು, ಬೇರೆ ಬೇರೆ ಸರ್ಕಾರಿಯ ಒಂದು ಜಾಗದಲ್ಲಿ ಅದರ ಒಂದು ಚಟುವಟಿಕೆಗಳು ಆಗಬಾರ್ದು ಅಂತ ಹೇಳಿ ಕಾಂಗ್ರೆಸ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನು ಬರೆದಿದ್ರು. ನೋಡಿ ಈ ರೀತಿಯಾಗಿ ಆಗ್ತಾ ಇದೆ, ನೀವು ನಿಯಮದ ಪ್ರಕಾರ ಏನಿದೆ ಅದು ಸ್ವಲ್ಪ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ರು. ಆಗಿಂದ ಈ ಒಂದು ಆರ್ಎಸ್ಎಸ್ ವಿಚಾರ ಶುರುವಾಯಿತು. ಆಗ ಶುರುವಾಗಿದ್ದು ಇಲ್ಲಿಯ ತನಕ ಕೂಡ ನಿಲ್ತಾ ಇಲ್ಲ. ಒಬ್ಬರಾದ ನಂತರ ಒಬ್ಬರು ಈ ಒಂದು ವಿಚಾರದಲ್ಲಿ ಮಾತನಾಡ್ತಾನೇ ಇದ್ದಾರೆ. ಬಿಜೆಪಿಗೆ ಅವರು ಆರ್ಎಸ್ಎಸ್ಗೆ ಸಪೋರ್ಟ್ ಮಾಡಿ ನೀವು ಬ್ಯಾನ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಮಾತನಾಡಿದರೆ, ಕಾಂಗ್ರೆಸ್ನವರು ಯಾಕೆ ಆಗೋದಿಲ್ಲ, ಕಾನೂನಿನ ಚೌಕಟ್ಟಿನಲ್ಲಿ ಏನಿದೆ ಅದನ್ನು ನಾವು ನಿಯಮವನ್ನು ಪಾಲಿಸಿ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಮಾತನಾಡ್ತಾ ಇದ್ದಾರೆ. ಇದಕ್ಕೆ ಉತ್ತಮವಾದ ಉದಾಹರಣೆ ಅಂದರೆ ಇದಕ್ಕೂ ಮುಂಚೆನೇ
RSSನ 2 ಸಲ ಬ್ಯಾನ್ ಮಾಡಲಾಗಿತ್ತು, ಅದು ನಿಮಗೆ ನೆನಪಿರಲಿ ಅಂತ ಕಾಂಗ್ರೆಸ್ನವರು ಹೇಳಿದರೆ, ಇದೇ 2 ಸಲ ಬ್ಯಾನ್ ಆಗಿರೋ ವಿಚಾರವನ್ನು ಇಟ್ಟುಕೊಂಡು BJPಯವರು ಹೇಳ್ತಾರೆ 2 ಸಲ ಬ್ಯಾನ್ ಮಾಡಿದ್ರು ಕೂಡ ನಮ್ಮನ್ನು ಯಾರೂ ತಡೆಯೋಕ್ಕೆ ಆಗಲಿಲ್ಲ. ಕೇಂದ್ರದಲ್ಲಿ ಆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದಾಗಲೇ ನಮ್ಮ RSSನ ಬ್ಯಾನ್ ಮಾಡಿದ್ರು ಕೂಡ ತಡೆಯೋಕ್ಕಾಗಿಲ್ಲ, ನಾವು ಮತ್ತೆ ವಾಪಸ್ ಬಂದಿದ್ದೀವಿ. ಹಿಂಗಿರುವಾಗ ನೀವೇನು ಮಾಡ್ತೀರಿ ಅನ್ನೋಂಥ ರೀತಿಯಲ್ಲಿ BJPಯವರು ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ನಮಗೆ ಸಾಧ್ಯ ಆಗುತ್ತೆ, ಹಿಂದೆ ನಾವು ಮಾಡಿದ್ವಿ, ಈಗಲೂ ಕೂಡ ಮಾಡ್ತೀವಿ ಅಂತ ಇವರು ವಾದ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರ ಈಗ ಏನಾಗ್ತಾ ಇದೆ ಅಂದರೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ರಾಷ್ಟ್ರ ಮಟ್ಟದಲ್ಲಿ, ಕೇಂದ್ರ ಸರ್ಕಾರದ ಒಂದು ಮಟ್ಟದಲ್ಲಿಯೂ ಕೂಡ ಚರ್ಚೆ ಆಗ್ತಾ ಇದೆ. ಈಗ BJPಯ ಮಣಿಕಂಠ ರಾಥೋಡ್ನ ಒಂದು ಸರತಿ ಮಾತನಾಡ್ತಾ ಇದ್ದಾರೆ ಖರ್ಗೆ ವಿರುದ್ಧ. ಏನು ನೀವು ಮಾತಾಡ್ತಾ ಇದ್ರಿ, RSSಗೆ ನೀವು ಕ್ಷಮೆ ಕೇಳಿ, ಇಲ್ಲಾಂದರೆ ಸರಿ ಹೋಗೋದಿಲ್ಲ. ಕ್ಷಮೆ ಕೇಳದೇ ಇದ್ದರೆ ನಿಮ್ಮ ಮನೆಗೆ ಬಂದು ಬೈಬೇಕಾಗುತ್ತೆ, ಫೋನ್ನಲ್ಲೇ ಅಲ್ಲ, ಇನ್ಮೇಲೆ ಮನೆಗೆ ಬಂದು ಬೈತೀವಿ, ಡೈರೆಕ್ಟಾಗಿ ನಿಮಗೆ ಬೈತೀವಿ ಅಂತ ಹೇಳಿ ಖರ್ಗೆ ವಿರುದ್ಧ ಮಾತನಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.